ಹಾಯ್ ವೀವರ್ಸ್, ನಾನಿವತ್ತು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ಅಂತ ಮಾಡಿರೋ ಪಲ್ಯದಲ್ಲಿ ನಾವು ಚಪಾತಿನೂ ತಿನ್ಬೋದು, ಹಾಗೆ ಸ್ನ್ಯಾಕ್ಸು ಸಹ ಮಾಡ್ಕೋಬಹುದು. ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಚಪಾತಿಗೆ ಪಲ್ಯನೂ ಆಗುತ್ತೆ, ಸ್ನ್ಯಾಕ್ಸು ಆಗುತ್ತೆ. ಬೋಂಡಾನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 2-3 ಚಮಚ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಚಮಚ ಜೀರಿಗೆ, ಹಾಗೆ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಶುಂಠಿಯನ್ನು ನಾನಿಲ್ಲಿ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಅಥವಾ ಅರ್ಧ ಇಂಚು ಶುಂಠಿಯನ್ನು ತುರಿದ್ಬಿಟ್ಟು ಸೇರಿಸ್ಕೊಳ್ಳಿ. ಶುಂಠಿ ಪೇಸ್ಟ್ ಇದ್ದರೆ ಶುಂಠಿ ಪೇಸ್ಟನ್ನೇ ಸೇರಿಸ್ಕೋಬೋದು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನೇ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಶುಂಠಿಯನ್ನು ತುರಿದು ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ, ಹಾಗೆ ದಪ್ಪದ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹೊಂಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಯಾವಾಗಲೂ ಒಂದೇ ರೀತಿ ಬೋಂಡ ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡು ಒಮ್ಮೆ ತಿಂದು ನೋಡಿ. ನಾನಿಲ್ಲಿ ತರಕಾರಿಗಳನ್ನ ತೆಗೆದುಕೊಂಡಿದ್ದೀನಿ. ನವಿಲುಕೋಸು, ಬೀನ್ಸು ಮತ್ತು ಕ್ಯಾರೆಟು ಎಲ್ಲ ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ತರಕಾರಿಗಳನ್ನ ತಗೊಂಡಿದ್ದೀನಿ. ಅಂದರೆ ಜಾಮೂನ್ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತರಕಾರಿಗಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ತರಕಾರಿ ಬೇಯಲಿಕ್ಕೆ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ ಸಣ್ಣ ಟೀ ಕುಡಿಯುವಂಥ ಗ್ಲಾಸಲ್ಲಿ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ತರಕಾರಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ತರಕಾರಿ ಬೆಂದ ನಂತರ ನಾನಿಲ್ಲಿ ಸಣ್ಣದೊಂದು ಟೊಮಟನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮಟೊ ಸ್ವಲ್ಪ ಬೇಯಬೇಕು, ಸ್ವಲ್ಪ ಸಾಫ್ಟ್ ಆಗಬೇಕು. ನೀವು ಪಲ್ಯಕ್ಕೆ ಯೂಸ್ ಮಾಡಲ್ಲ ಅಂದರೆ ಟೊಮಟನ ಸ್ಕಿಪ್ ಮಾಡ್ಬೋದು. ಟೊಮಟೊ ಬದಲು ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೋಬೋದು. ನಾನು ಈ ಪಲ್ಯ ಮತ್ತು ಬೋಂಡ ಎರಡಕ್ಕೂ ಆಗಿರೋದ್ರಿಂದ ಟೊಮಟನ ಸೇರಿಸ್ಕೊಂಡಿದ್ದೀನಿ. ಆಲೂಗಡ್ಡೆನ ನಾನಿಲ್ಲಿ ಮ್ಯಾಶ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪಲ್ಯ ರೆಡಿ ಆಗಿಬಿಡುತ್ತೆ. ನೀವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೋದು. ಒಗ್ಗರಣೆಗೆ ಕರಿಬೇವಿಲ್ಲ ಅಂತ ನಾನಿಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಲ್ಲ. ನೀವು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಸೇರಿಸ್ಕೋಬೋದು. ಹಾಗೆ ಲಾಸ್ಟಲ್ಲಿ ಒಂದು ಚಿಟಿಕೆ ಅರಿಶಿನದ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ನೋಡಿಕೊಂಡು ನೀವು ಇಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಕ್ವಿಕ್ಕಾಗಿ ರೆಡಿಯಾಗುವಂಥ ಪಲ್ಯ. ಹಾಗೆ ಇದೇ ಪಲ್ಯದಲ್ಲಿ ನಾವು ಬೋಂಡನ್ನು ಸಹ ಮಾಡ್ಕೋಬೋದು. ಆಲೂಗಡ್ಡೆ ಬೋಂಡ ತಿಂದಾಗ ಎಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಬೋಂಡ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರುತ್ತೆ. ನಾನು ಫ್ಲೇಮನ್ನು ಆಫ್ ಮಾಡಿ ಲಿಡ್ ಕವರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಬೋಂಡ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪು ಕಡಲೆ ಹಿಟ್ಟು, 1-2 ಚಮಚ ಅಕ್ಕಿ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರ್, ಹಾಗೆ 1/4 ಚಮಚ ಸೋಂಪನ್ನು ಸೇರಿಸ್ಕೊಂಡು ನಾನಿಲ್ಲಿ ಮೊದಲಿಗೆ ಒಣ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಒಂದಕ್ಕೊಂದು ಹೊಂದ್ಕೊಂಡಂತ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ನಾವು ಮೆಣಸಿನ್ಕಾಯಿ ಬೋಂಡಾಗೆಲ್ಲ ಹೇಗೆ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಅದೇ ರೀತಿ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಮೆಣಸಿನ್ಕಾಯಿ ಬೋಂಡ ಅಥವಾ ಆಲೂಗಡ್ಡೆ ಬೋಂಡಾಗೆಲ್ಲ ಹೇಗೆ ಹಿಟ್ಟನ್ನು ನಾವು ಕಲಿಸ್ಕೊಳ್ತೀವಿ ಅದೇ ಹದದಲ್ಲಿ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸಲ ಜಾಸ್ತಿ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ನೀವು ಕರೆಕ್ಟಾದ ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ಹಿಟ್ಟು ಕೋಟಿಂಗ್ ಬರಬೇಕು. ಆ ಹದದವರೆಗೂ ನೀವು ಕಲಿಸ್ಕೋಬೇಕಾಗುತ್ತೆ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ರೀತಿ ಕೈ ಮೇಲೆ ಕೋಟಿಂಗ್ ಬರಬೇಕು. ಆ ರೀತಿ ಕೋಟಿಂಗ್ ಆಗಿದ್ದರೆ ಹಿಟ್ಟು ಸರಿಯಾದ ಹದದಲ್ಲಿದೆ ಅಂತ ಅರ್ಥ. ನಾನೊಂದು ಚಿಟಿಕೆ ಅಡುಗೆ ಸೋಡಾವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಪಲ್ಯನ ಎತ್ತಿಟ್ಕೊಂಡು ಇನ್ನರ್ಧ ಪಲ್ಯದಲ್ಲಿ ನಾನಿಲ್ಲಿ ಬೋಂಡ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣದಾಗಿ ಸಣ್ಣ ಗೋಲಿ ಗಾತ್ರದಲ್ಲಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋಬಹುದು. ನೀವು ಆಲೂಗಡ್ಡೆ ಬೋಂಡಗೆ ಹೇಗೆ ಉಂಡೆಗಳನ್ನ ಮಾಡ್ಕೊಳ್ತೀರಾ ಅದೇ ರೀತಿ ಇಲ್ಲಿ ಉಂಡೆಗಳನ್ನ ಮಾಡಿ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಸಣ್ಣದಾಗಿರುವಂಥ 15 ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟಲ್ಲಿ ಉಂಡೆಗಳನ್ನ ಈ ರೀತಿ ಡಿಪ್ ಮಾಡಿ ನೀವು ಎಣ್ಣೆಗೆ ಸೇರಿಸ್ಬೇಕಾಗುತ್ತೆ. ಎಣ್ಣೆನ ನಾನು ಆಲ್ರೆಡಿ ಮೀಡಿಯಮ್ ಊರಿನಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಒಂದ್ಸಲಿ ಕಾದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದೊಂದೇ ಬೋಂಡಗಳನ್ನ ಹಿಟ್ಟಲ್ಲಿ ಅದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಉಂಡೆಗಳನ್ನು ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ನೀವು ಎಣ್ಣೆಗೆ ಸೇರಿಸ್ಕೊಳ್ಳಿ. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ನೀವು ಬೋಂಡವನ್ನು ಬೇಯಿಸಬೇಕಾಗುತ್ತೆ.
ಈ ಮಿಕ್ಸ್ ವೆಜಿಟೇಬಲ್ ಪಲ್ಯನ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಆಗುತ್ತೆ, ಹಾಗೆ ನೈಟು ಡಿನ್ನರ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪಲ್ಯನ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಬೋಂಡನ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು 10 ಸೆಕೆಂಡ್ ಆದ ನಂತರ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಸೈಡು ಹೊಂಬಣ್ಣ ಬರೋ ರೀತಿ ಬೇಯಿಸ್ಕೋಬೇಕಾಗುತ್ತೆ. ನೈಟು ಡಿನ್ನರ್ಗೆ ಚಪಾತಿ ಮಾಡಿಕೊಂಡ್ರೆ ಇದೇ ಪಲ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡಕ್ಕೂ ಸೇರಿ ಒಂದೇ ಪಲ್ಯನ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿ ಮಿಕ್ಸ್ ವೆಜಿಟೇಬಲ್ ಹಾಕಿ ಪಲ್ಯ ಮಾಡಿಕೊಂಡ್ರೆ ನೀವು ಚಪಾತಿ ದೋಸೆನೂ ತಿನ್ಬೋದು, ಹಾಗೆ ಈ ರೀತಿ ಸ್ನ್ಯಾಕ್ಸನ್ನು ಸಹ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೊಂಬಣ್ಣಕ್ಕೆ ಬರಬೇಕು, ಹಾಗೆ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹೊಂಬಣ್ಣ ಬಂದ ನಂತರ ನಾನಿಲ್ಲಿ ಎಣ್ಣೆಯಿಂದ ತೆಗೆದ್ಬಿಟ್ಟು ಒಂದು ತಟ್ಟೆ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಗರಿ ಗರಿ ಆಗಿರುವಂತಹ ಮಿಕ್ಸ್ ವೆಜಿಟೇಬಲ್ ಬೋಂಡ ರೆಡಿ ಆಗಿದೆ. ಸಂಜೆ ಟೀ ಜೊತೆಗೆ ಈ ಬೋಂಡನ ಸವಿಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.